ಮಳೆರಾಯನ ಅವಕೃಪೆಗ ರೈತರು ಕಣ್ಣೀರು ಹಾಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಇವತ್ತು ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ, ಕಬ್ಬು ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆಗಳು ಕೂಡ ಕಳ್ಕೊಂಡು ನಿಜಕ್ಕೂ ರೈತರು ಸಂಕಷ್ಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ನಾವು ಭಾಲ್ಕಿ ತಾಲೂಕಿನ ಹಾಲೆ ಹಿಪ್ಪರ್ಗ ಗ್ರಾಮದ ಏನು ರೈತರಿದ್ದಾರೆ ವಿಜಯಕುಮಾರ್ ಅಂತೇಳಿ ನೋಡ್ಬೋದು. ನೀವು ಬಡ ರೈತ ಏನು ಈಗಾಗಲೇ ಏನಾದರೂ ತೋಟಗಾರಿಕೆ ಬೆಳೆ ಬೆಳಿಬೇಕು, ಏನಾದರೂ ಸಾಲ ಸೂಲ ಮಾಡಿ ಸ್ವಲ್ಪ ಆರ್ಥಿಕ ಸ್ವಲ್ಪ ಇದು ಆಗ್ತದೆ ಅಂತೇಳಿ ಸಾಕಷ್ಟು ಅವರು ಆ ಹೊಲದಲ್ಲಿ 2 ಎಕರೆ ಹೊಲದಲ್ಲಿ ಟಮಾಟ ಹಾಕಿದ್ದಾರೆ. ಸಂಪೂರ್ಣ ಟಮಾಟ ಮಳೆ ರಾಯನ ಆರ್ಭಟಕ್ಕೇನಂದ್ರು ಸುಟ್ಟು ಹೋಗ್ಯದ. ಸಂಪೂರ್ಣವಾಗಿ ಏನಂದ್ರು ನೋಡ್ಬೋದು ನೀವು, ಈ ರೈತನ ಕೈಯಲ್ಲಿ ನಾವು ತೋರಿಸ್ತೀವಿ. ಒಂದೇ ಒಂದು ಎಲೆ ಇಲ್ಲ, ಎಲ್ಲ ಟಮಾಟಗಳೇನಂದ್ರೆ ಪೂರ ಕೆಂಪು ಬಣ್ಣಕ್ಕೆ ತಿರುಗಿ ಏನಂದ್ರೆ ಕೆಟ್ಟು ಹೋಗ್ತಾ ಇವೆ, ಗಿಡದಲ್ಲೇ ಕೆಟ್ಟು ಹೋಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಅಂದರೆ ಈಗಾಗಲೇ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದಂಥ ವಿಜಯಕುಮಾರು ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಏನಂದ್ರೆ ಲಾಭದ ನಿರೀಕ್ಷೆಯಲ್ಲಿದ್ದರು. ಹಾಗಾದ್ರೆ ಟಮಾಟ ಮಳೆ ಆರ್ಭಟಕ್ಕೆ ಟಮಾಟ ಯಾವ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ, ಕ್ಯಾಮ್ರಾದಲ್ಲಿ ನೋಡ್ಬೋದು ನೀವು. ನಿಜ ಏನೋ ಒಂದು ಮಾಡಬೇಕು, ಏನಾದರೂ ಮಾಡಿ ಸ್ವಲ್ಪ ಲಾಭ ಆಗ್ತದೆ, ಆಧುನಿಕ ಕೃಷಿ ಮಾಡಬೇಕು ಎಂಬ ಸಂಕಲ್ಪ ತೊಟ್ಟಂಥ ವಿಜಯಕುಮಾರ್ ಏನು ಕುಟುಂಬಸ್ಥರು ನೋಡ್ಬೋದು ನೀವು ದೃಶ್ಯದಲ್ಲಿದ್ದಾರೆ. ನಿಜಕ್ಕೂ ಸಾಕಷ್ಟು ಒಂದು ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಇವತ್ತು ಈ ಒಂದು ಟಮಾಟ ಏನು ಸುಮಾರು 2 ಎಕರೆ ನೋಡ್ಬೋದು ನೀವು, ಎಷ್ಟು ಎಲ್ಲಿ ಕಣ್ಣು ಹಾಯಿಸ್ತೀವಲ್ಲ ಕೆಂಪು ಕೆಂಪು ಏನಂದ್ರೆ ಆ ಟಮಾಟಗಳು ಕಾಣ್ತಾ ಇವೆ ಕೆಳಗಡೆ. ಆ ಕೆಂಪು ಕೆಂಪು ಟಮಾಟಗಳೆಲ್ಲ ಕೆಟ್ಟು ಹೋಗ್ತಾ ಇವೆ. ಇನ್ನೂ 1-2 ದಿವಸ ಬಿಸಿಲು ಬಿತ್ತು ಅಂದ್ರೆ ಈ ಟಮಾಟಗಳೆಲ್ಲ ಕೆಟ್ಟು ಹೋಗಿ ಹೊಲದಲ್ಲಿ ಸ್ಮೆಲ್ ಬರ್ತದೆ. ಹೀಗಾಗಿ ಕಾರ್ಮಿಕರು ಇದ್ದಂಥ ಟಮಾಟ ಅಲ್ಪ ಸ್ವಲ್ಪ ಟಮಾಟಗಳು ತೆಕ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಕೈಗೆ ಬಂದಂಥ ತುತ್ತು ನಿಜಕ್ಕೂ ಬಾಯಿ ಬಂದಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಟಮಾಟ ಬೆಳೆದಿದ್ರು, ಅದ್ರ ಕೈಗೆ ಬಂದಂಥ ತುತ್ತು ಬಾಯಿ ಬಾರದ ಹಿನ್ನೆಲೆಯಲ್ಲಿ ನಿಜಕ್ಕೂ ರೈತ ಕುಟುಂಬಸ್ಥರು ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಇಲ್ಲಿ ರೈತರೇ ಇದ್ದಾರೆ. ಸರ್, ಎಷ್ಟು ಎಕರೆದಲ್ಲಿ ಹಾಕಿರಿ ನೀವು? ಸರ್ 2 ಎಕರೆ ಹಾಕಿರಿ. ಏನಾಗ್ಯರಿ ಈಗ ಪೂರ ಹಾಳಾಗಿ ಹೋಗೈತೆ ಸರ್. ಮಳೆ ಭಾಳಷ್ಟು ಬಿದ್ದು ಭಾಳಷ್ಟು ಹಾಳಾಗೋಗೈತೆ ಸರ್. ಇವು ಮಿನಿಮಮ್ 1 ಲಕ್ಷ ಖರ್ಚು ಮಾಡಿದ್ದೇವೆ, ಅದ್ರ ಕೈ ಬರೋದು ತುತ್ತು ಬಾಯಿ ಬರ್ದಂಗೆ ಆಯಿತು. ಟೋಟಲಿ ಟಮಾಟ ಹಣ್ಣಾಗಿ ಇನ್ನೇನು ಮಾರ್ಕೆಟ್ ಕಳಿಸ್ಬೇಕಂಬದ್ರಲ್ಲೇ ಪೂರ ಎಲ್ಲ ಕೆಟ್ಟು ಹೋಗ್ತಾ ಇವೆಲ್ಲ ಸರ್, ಹೊಲದಲ್ಲಿ ಗಾಣ ಬರ್ತಾ ಇದ್ದೇವೆ. ಹಾಂ ಸರ್, ಅಷ್ಟೆಲ್ಲ ಗಾಣ ಹೊಂಟಾವ, ಇಸ್ಮೇಲೆ ಹೊಂಟಾವ ಸರ್. ಇವೆಲ್ಲ ತೀರಿ ಬಿಡಬೇಕಾಯ್ತದೆ ಸರ್. ಸಲುವಾಗಿ ನಮ್ಗೆ ಏನೋ ಹೆಲ್ಪ್ ಕೊಡಪ್ಲೆ ಮಾಡಂಗೆ ಮಾಡ್ರಿ ಸರ್ ನಮ್ಗೆ. ಸೊ ಇದು ರೈತ ನೋವಿನ ಮಾತಂತ ಹೇಳ್ಬೋದು. ಏನ್ರಿ ಎಷ್ಟು ಲಾಸ್ ಆಗ್ಯದ, ಎಷ್ಟು ಖರ್ಚು ಮಾಡಿರಿ, ಎಷ್ಟು ಲಾಭ ನಿರೀಕ್ಷೆ ಇತ್ತು? 1 ಲಕ್ಷ ಖರ್ಚಾಗ್ಯದ ಸರ. ಮತ್ತು ಎಲ್ಲ ಚಂದ ಬರ್ತಿತ್ತು. ಹಾಂ, 6 ಲಕ್ಷ ತನಕ ಐತಿ ಸರ್ ಲಾಭ. ಹೆಂಗೆ ನಡೆದ ಮಾರ್ಕೆಟ್ದ ರೇಟಿಗೆ ಟಮಾಟ? ಏನಿಲ್ರಿ ಪೂರ ಡೌನ್ ಆಗ್ಯದ ಸರ್. 200-300 ಸರ್. ಹೌದು ಸರ್. ಈಗ ಇವು ಏನು ಟಮಾಟ ಅವ, ಮಳೆ ಬಂದು ಏನು ಯಾವ ರೀತಿ ಹಾಳಾಗ್ಯದ, ಹೆಂಗೆ ಹಾಳಾಗ್ಯದ? ಅದೇ ಸರ್, ಮಳೆ ಬಿದ್ದು ಒಳಗೆ ಥೋಡೆ ರೋಗ ಹೊಡೆದಿ ಸರ್. ಮಳೆದಾಗೆ ರೋಗ ಬಿದ್ದು ಹಾಳಾಗ್ಯದ ಸರ್. ಅದೇ ಸರ್, ಏನಾರು ಹೆಲ್ಪ್ ಮಾಡ್ಬೇಕಂತ್ರಿ ಸರ್. ಸೊ ಇದು ರೈತನ ಮಾತು ಅಂತ ಹೇಳ್ಬೇಕು. ಏನಾದರೂ ಹೆಲ್ಪ್ ಮಾಡ್ರಿ, ನಮಗೆ ಉಳಿಸ್ರಿ ಅಂತೇಳಿ ರೈತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಸಾಕಷ್ಟು ಬೆಳೆಗಳನ್ನ ಕಳ್ಕೊಂಡು ಸಂಕಟಕ್ಕೀಡಾಗಿದ್ದೀವಿ. ಏನ್ರಿ ಏನಾಗ್ಯದ ಟಮಾಟ ಎಲ್ಲ? ಏನಾಗ್ಯದ್ರಿ, ಏನು ಲಾಸ್? ಅದೇ ಟಮಾಟ ಲಾಸ್ ಆಗ್ಯದ ಸರ್. ಮತ್ತೇನು ಮಳೆ ಬಿದ್ದೆ ಮತ್ತೇನಾಗ್ಯದ ಅಂದರೆ ಆ ಸಲುವಾಗಿ ಏನಾರ ಗೌರ್ಮೆಂಟ್ ಪರಿಹಾರ ಕೊಡ್ತದೇನೋ ಅಂತೇಳಿ ಅಷ್ಟೇ. ಹಾಂ, ಮಳೆ ಬರ್ತಿದ್ರೆ ಚಂದ ಐತಿ ಸರ್. ಒಂದು 6 ಲಕ್ಷ ರೂಪಾಯಿದಂಗೆ ಆಗ್ತದೆ. ಇದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಸರ್ ಒಂದು 1000 ಕ್ಯಾರೆಟ್ ಬರ್ತಿತ್ತು ಸರ್. ಇಲ್ಲ ಹಾಳಲ್ಲ ಸರ್, ಏನಿಲ್ಲ 300 ಕ್ಯಾರೆಟ್ ಬಂದಿತ್ತು ಇದ್ರಾಗ. ಸುಮಾರು 1000 ಕ್ಯಾರೆಟ್ಗಳನ್ನ ಟಮಾಟ ಬರ್ತೀವಿ ನೋಡ್ಬೋದು ನೀವು. ಇವ್ರ ಕೈಯಲ್ಲಿ ಯಾವ ರೀತಿ ಟಮಾಟ ಪರಿಸ್ಥಿತಿ ಆಗ್ಯದ ಅದು ಮಳೆರಾಯನ ಅವಕೃಪೆಗ. 1000 ಕ್ಯಾರೆಟ್ ಟಮಾಟದಿಂದ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ಬಡ ಕುಟುಂಬಕ್ಕೆ ಮಳೆರಾಯನ ಅವಕೃಪೆಯಿಂದ ಮಳೆರಾಯನ ಆರ್ಭಟಕ್ಕೆ ನಿಜಕ್ಕೂ ನೇಗಿಲವಿಗಳು ಕಣ್ಣೀರು ಹಾಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಒಂದು ನೊಂದ ರೈತನ ಗೋಳು ಕೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆರಾಯನ ಅವಕೃಪೆಗ ರೈತರು ಕಣ್ಣೀರು ಹಾಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಇವತ್ತು ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ, ಕಬ್ಬು ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆಗಳು ಕೂಡ ಕಳ್ಕೊಂಡು ನಿಜಕ್ಕೂ ರೈತರು ಸಂಕಷ್ಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ನಾವು ಭಾಲ್ಕಿ ತಾಲೂಕಿನ ಹಾಲೆ ಹಿಪ್ಪರ್ಗ ಗ್ರಾಮದ ಏನು ರೈತರಿದ್ದಾರೆ ವಿಜಯಕುಮಾರ್ ಅಂತೇಳಿ ನೋಡ್ಬೋದು ನೀವು, ಬಡ ರೈತ ಏನು ಈಗಾಗಲೇ ಏನಾದರೂ ತೋಟಗಾರಿಕೆ ಬೆಳೆ ಬೆಳಿಬೇಕು, ಏನಾದರೂ ಸಾಲ ಸೂಲ ಮಾಡಿ ಸ್ವಲ್ಪ ಆರ್ಥಿಕ ಸ್ವಲ್ಪ ಇದು ಆಗ್ತದೆ ಅಂತೇಳಿ ಸಾಕಷ್ಟು ಅವರು ಆ ಹೊಲದಲ್ಲಿ 2 ಎಕರೆ ಹೊಲದಲ್ಲಿ ಟಮಾಟ ಹಾಕಿದ್ದಾರೆ. ಸಂಪೂರ್ಣ ಟಮಾಟ ಮಳೆ ರಾಯನ ಆರ್ಭಟಕ್ಕೇನಂದ್ರು ಸುಟ್ಟು ಹೋಗ್ಯದ. ಸಂಪೂರ್ಣವಾಗಿ ಏನಂದ್ರೆ ನೋಡ್ಬೋದು ನೀವು, ಈ ರೈತನ ಕೈಯಲ್ಲಿ ನಾವು ತೋರಿಸ್ತೀವಿ. ಒಂದೇ ಒಂದು ಎಲೆ ಇಲ್ಲ, ಎಲ್ಲ ಟಮಾಟಗಳೇನಂದ್ರೆ ಪೂರ ಕೆಂಪು ಬಣ್ಣಕ್ಕೆ ತಿರುಗಿ ಏನಂದ್ರೆ ಕೆಟ್ಟು ಹೋಗ್ತಾ ಇವೆ, ಗಿಡದಲ್ಲೇ ಕೆಟ್ಟು ಹೋಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಅಂದರೆ ಈಗಾಗಲೇ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದಂಥ ವಿಜಯಕುಮಾರು ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಏನಂದ್ರೆ ಲಾಭದ ನಿರೀಕ್ಷೆಯಲ್ಲಿದ್ದರು. ಹಾಗಾದ್ರೆ ಟಮಾಟ ಮಳೆ ಆರ್ಭಟಕ್ಕೆ ಟಮಾಟ ಯಾವ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ, ಕ್ಯಾಮ್ರಾದಲ್ಲಿ ನೋಡ್ಬೋದು ನೀವು. ನಿಜ ಏನೋ ಒಂದು ಮಾಡಬೇಕು, ಏನಾದರೂ ಮಾಡಿ ಸ್ವಲ್ಪ ಲಾಭ ಆಗ್ತದೆ, ಆಧುನಿಕ ಕೃಷಿ ಮಾಡಬೇಕು ಎಂಬ ಸಂಕಲ್ಪ ತೊಟ್ಟಂಥ ವಿಜಯಕುಮಾರ್ ಏನು ಕುಟುಂಬಸ್ಥರು ನೋಡ್ಬೋದು ನೀವು ದೃಶ್ಯದಲ್ಲಿದ್ದಾರೆ. ನಿಜಕ್ಕೂ ಸಾಕಷ್ಟು ಒಂದು ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಇವತ್ತು ಈ ಒಂದು ಟಮಾಟ
ಏನು ಸುಮಾರು 2 ಎಕರೆ ನೋಡ್ಬೋದು ನೀವು. ಎಷ್ಟು ಎಲ್ಲಿ ಕಣ್ಣು ಹಾಯಿಸ್ತೀವಲ್ಲ ಕೆಂಪು ಕೆಂಪು ಏನದಂದ್ರೆ ಆ ಟಮಾಟಗಳು ಕಾಣ್ತಾ ಇವೆ ಕೆಳಗಡೆ. ಆ ಕೆಂಪು ಕೆಂಪು ಟಮಾಟಗಳೆಲ್ಲ ಕೆಟ್ಟು ಹೋಗ್ತಾ ಇವೆ. ಇನ್ನೂ 1-2 ದಿವಸ ಬಿಸಿಲು ಬಿತ್ತು ಅಂದ್ರೆ ಈ ಟಮಾಟಗಳೆಲ್ಲ ಕೆಟ್ಟು ಹೋಗಿ ಹೊಲದಲ್ಲಿ ಸ್ಮೆಲ್ ಬರ್ತದೆ. ಹೀಗಾಗಿ ಕಾರ್ಮಿಕರು ಇದ್ದಂಥ ಟಮಾಟ ಅಲ್ಪ ಸ್ವಲ್ಪ ಟಮಾಟಗಳು ತೆಕ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಕೈಗೆ ಬಂದಂಥ ತುತ್ತು ನಿಜಕ್ಕೂ ಬಾಯಿ ಬಂದಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಟಮಾಟ ಬೆಳೆದಿದ್ರು. ಅದ್ರ ಕೈಗೆ ಬಂದಂಥ ತುತ್ತು ಬಾಯಿ ಬಾರದ ಹಿನ್ನೆಲೆಯಲ್ಲಿ ನಿಜಕ್ಕೂ ರೈತ ಕುಟುಂಬಸ್ಥರು ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಇಲ್ಲಿ ರೈತರೇ ಇದ್ದಾರೆ. ಸರ್ ಎಷ್ಟು ಎಕರೆದಲ್ಲಿ ಹಾಕಿರಿ ನೀವು? ಸರ್ 2 ಎಕರೆ ಹಾಕಿರಿ. ಏನಾಗ್ಯದ ಈ ಪೂರ ಹಾಳಾಗಿ ಹೋಗೈತೆ ಸರ್. ಮಳೆ ಭಾಳಷ್ಟು ಬಿದ್ದು ಭಾಳಷ್ಟು ಹಾಳಾಗೋಗೈತೆ ಸರ್. ಇವು ಮಿನಿಮಮ್ 1 ಲಕ್ಷ ಖರ್ಚು ಮಾಡಿದ್ದೇವೆ. ಅದ್ರ ಕೈ ಬರೋದು ತುತ್ತು ಬಾಯಿ ಬರ್ದಂಗೆ ಆಯಿತು. ಟೋಟಲಿ ಟಮಾಟ ಹಣ್ಣಾಗಿ ಇನ್ನೇನು ಮಾರ್ಕೆಟ್ ಕಳಿಸ್ಬೇಕಂಬದ್ರಲ್ಲೇ ಪೂರ ಎಲ್ಲ ಕೆಟ್ಟು ಹೋಗ್ತಾಯಿಲ್ಲ ಸರ್. ಹೊಲದಲ್ಲಿ ಗಾಣ ಬರ್ತಾ ಇದೆ. ಹಾಂ ಸರ್, ಅಷ್ಟೆಲ್ಲ ಗಾಣ ಹೊಂಟಾವ, ಇಸ್ಮೇಲೆ ಹೊಂಟಾವ ಸರ್. ಇವೆಲ್ಲ ಸೀದಿ ಬಿಡಬೇಕಾಯ್ತದೆ ಸರ್. ಆ ಸಲುವಾಗಿ ಏನು ಹೇಳ್ಬೇಕಂತ್ರಿ? ನಮ್ಗೆ ಏನೋ ಹೆಲ್ಪ್ ಕೊಡಪ್ಲೆ ಮಾಡಂಗೆ ಮಾಡ್ರಿ ಸರ್ ನಮ್ಗೆ. ಸೊ ಇದು ರೈತ ನೋವಿನ ಮಾತು ಅಂತ ಹೇಳ್ಬೋದು. ಏನ್ರಿ ಎಷ್ಟು ಲಾಸ್ ಆಗ್ಯದ, ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಲಾಭ ನಿರೀಕ್ಷೆ ಇತ್ತು? 1 ಲಕ್ಷ ಖರ್ಚಾಗ್ಯದ ಸರ. ಮತ್ತು ಎಲ್ಲ ಚಂದ ಬರ್ತಿತ್ತು. ಹಾಂ, ಲಾಭ 6 ಲಕ್ಷ ತನಕ ಐತಿ ಸರ್ ಲಾಭ. ಹೆಂಗೆ ನಡೆದ ಮಾರ್ಕೆಟ್ದ ರೇಟಿಗೆ ಟಮಾಟ? ಏನಿಲ್ರಿ ಪೂರ ಡೌನ್ ಆಗ್ಯದ ಸರ್. 200-300 ಸರ್. ಹೌದು ಸರ್. ಈಗ ಇವು ಏನು ಟಮಾಟ ಅವ ಮಳೆ ಬಂದು ಏನು ಯಾವ ರೀತಿ ಹಾಳಾಗ್ಯದ, ಹೆಂಗೆ ಹಾಳಾಗ್ಯದ? ಅದೇ ಸರ್, ಮಳೆ ಬಿದ್ದು ಒಳಗೆ ಥೋಡೆ ರೋಗ ಹೊಡ್ದಿ ಸರ್. ಮಳೆದಾಗೆ ರೋಗ ಬಿದ್ದು ಹಾಳಾಗ್ಯದ ಸರ್. ಏನು ಕೇಳ್ಬೇಕಂತ್ರಿ? ಅದೇ ಸರ್, ಏನಾರು ಹೆಲ್ಪ್ ಮಾಡ್ಬೇಕಂತ್ರಿ ಸರ್. ಸೊ ಇದು ರೈತನ ಮಾತು ಅಂತ ಹೇಳ್ಬೇಕು. ಏನಾದರೂ ಹೆಲ್ಪ್ ಮಾಡ್ರಿ, ನಮಗೆ ಉಳಿಸ್ರಿ ಅಂತೇಳಿ ರೈತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಸಾಕಷ್ಟು ಬೆಳೆಗಳನ್ನ ಕಳ್ಕೊಂಡು ಸಂಕಟಕ್ಕೀಡಾಗಿದ್ದೀವಿ. ಏನ್ರಿ ಏನಾಗ್ಯದ ಟಮಾಟ ಎಲ್ಲ? ಹೇಳ್ರಿ ಏನೇನಾಗ್ಯದ, ಏನಾಗ್ಯದ್ರಿ, ಏನು ಲಾಸ್? ಅದೇ ಟಮಾಟ ಲಾಸ್ ಆಗ್ಯದ ಸರ್. ಮತ್ತೇನು ಮಳೆ ಬಿದ್ದೆ ಮತ್ತೇನಾಗ್ಯದ ಅಂದರೆ ಆ ಸಲುವಾಗಿ ಏನಾರ ಗೌರ್ಮೆಂಟ್ ಪರಿಹಾರ ಕೊಡ್ತದೇನೋ ಅಂತೇಳಿ ಅಷ್ಟೇ. ಹಾಂ, ಮಳೆ ಬರ್ತೀರ ಚಂದ ಐತಿ ಸರ್. ಒಂದು 6 ಲಕ್ಷ ರೂಪಾಯಿದಂಗೆ ಆಗ್ತದೆ. ಇದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಸರ್ ಒಂದು 1000 ಕ್ಯಾರೆಟ್ ಬರ್ತೀವಿ ಸರ್. ಇಲ್ಲ ಹಾಳಲ್ಲ ಸರ್, ಏನಿಲ್ಲ 300 ಕ್ಯಾರೆಟ್ ಬಂದಿಟ್ಟಿದ್ರಾಗ. ಸುಮಾರು 1000 ಕ್ಯಾರೆಟ್ಗಳನ್ನ ಟಮಾಟ ಬರ್ತೀವಿ. ನೋಡ್ಬೋದು ನೀವು ಇವ್ರ ಕೈಯಲ್ಲಿ ಯಾವ ರೀತಿ ಟಮಾಟ ಪರಿಸ್ಥಿತಿ ಆಗ್ಯದ. ಅದು ಮಳೆರಾಯನ ಅವಕೃಪೆಗ 1000 ಕ್ಯಾರೆಟ್ ಟಮಾಟದಿಂದ ಸುಮಾರು 4-5 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ಬಡ ಕುಟುಂಬಕ್ಕೆ ಮಳೆರಾಯನ ಅವಕೃಪೆಯಿಂದ ಮಳೆರಾಯನ ಆರ್ಭಟಕ್ಕೆ ನಿಜಕ್ಕೂ ನೇಗಿಲವಿಗಳು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಒಂದು ನೊಂದ ರೈತನ ಗೋಳು ಕೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆರಾಯನ ಅವಕೃಪೆಗ ರೈತರು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಇವತ್ತು ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ, ಕಬ್ಬು ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆಗಳು ಕೂಡ ಕಳ್ಕೊಂಡು ನಿಜಕ್ಕೂ ರೈತರು ಸಂಕಷ್ಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ನಾವು ಭಾಲ್ಕಿ ತಾಲೂಕಿನ ಹಾಲೆ ಹಿಪ್ಪರ್ಗ ಗ್ರಾಮದ ಏನು ರೈತರಿದ್ದಾರೆ, ವಿಜಯಕುಮಾರ್ ಅಂತೇಳಿ ನೋಡ್ಬೋದು ನೀವು. ಬಡ ರೈತ ಏನು ಈಗಾಗಲೇ ಏನಾದರೂ ತೋಟಗಾರಿಕೆ ಬೆಳೆ ಬೆಳಿಬೇಕು, ಏನಾದರೂ ಸಾಲ ಸೂಲ ಮಾಡಿ ಸ್ವಲ್ಪ ಆರ್ಥಿಕ ಸ್ವಲ್ಪ ಇದು ಆಗ್ತದೆ ಅಂತೇಳಿ ಸಾಕಷ್ಟು ಅವರು ಆ ಹೊಲದಲ್ಲಿ 2 ಎಕರೆ ಹೊಲದಲ್ಲಿ ಟಮಾಟ ಹಾಕಿದ್ದಾರೆ. ಸಂಪೂರ್ಣ ಟಮಾಟ ಮಳೆ ರಾಯನ ಆರ್ಭಟಕ್ಕೇನಂದ್ರು ಸುಟ್ಟು ಹೋಗ್ಯದ. ಸಂಪೂರ್ಣವಾಗಿ ಏನಂದ್ರು ನೋಡ್ಬೋದು ನೀವು. ಈ ರೈತನ ಕೈಯಲ್ಲಿ ನಾವು ತೋರಿಸ್ತೀವಿ. ಒಂದೇ ಒಂದು ಎಲೆ ಇಲ್ಲ. ಎಲ್ಲ ಟಮಾಟಗಳೇನಂದ್ರೆ ಪೂರ ಕೆಂಪು ಬಣ್ಣಕ್ಕೆ ತಿರುಗಿ ಏನಂದ್ರೆ ಕೆಟ್ಟು ಹೋಗ್ತಾ ಇವೆ, ಗಿಡದಲ್ಲೇ ಕೆಟ್ಟು ಹೋಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಅಂದರೆ ಈಗಾಗಲೇ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದಂಥ ವಿಜಯಕುಮಾರು ಸುಮಾರು 4-5 ಲಕ್ಷ ರೂಪಾಯಿ ಏನಂದ್ರೆ ಲಾಭದ ನಿರೀಕ್ಷೆಯಲ್ಲಿದ್ದರು. ಹಾಗಾದ್ರೆ ಟಮಾಟ ಮಳೆ ಆರ್ಭಟಕ್ಕೆ ಟಮಾಟ ಯಾವ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ, ಕ್ಯಾಮ್ರಾದಲ್ಲಿ ನೋಡ್ಬೋದು ನೀವು. ನಿಜ ಏನೋ ಒಂದು ಮಾಡಬೇಕು, ಏನಾದರೂ ಮಾಡಿ ಸ್ವಲ್ಪ ಲಾಭ ಆಗ್ತದೆ, ಆಧುನಿಕ ಕೃಷಿ ಮಾಡಬೇಕು ಎಂಬ ಸಂಕಲ್ಪ ತೊಟ್ಟಂಥ ವಿಜಯಕುಮಾರ್ ಏನು ಕುಟುಂಬಸ್ಥರು ನೋಡ್ಬೋದು ನೀವು ದೃಶ್ಯದಲ್ಲಿದ್ದಾರೆ. ನಿಜಕ್ಕೂ ಸಾಕಷ್ಟು ಒಂದು ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಇವತ್ತು ಈ ಒಂದು ಟಮಾಟ ಏನು ಸುಮಾರು 2 ಎಕರೆ ನೋಡ್ಬೋದು ನೀವು. ಎಷ್ಟು ಎಲ್ಲಿ ಕಣ್ಣು ಹಾಯಿಸ್ತೀವಲ್ಲ ಕೆಂಪು ಕೆಂಪು ಏನದಂದ್ರೆ ಆ ಟಮಾಟಗಳು ಕಾಣ್ತಾ ಇವೆ ಕೆಳಗಡೆ. ಆ ಕೆಂಪು ಕೆಂಪು ಟಮಾಟಗಳೆಲ್ಲ ಕೆಟ್ಟು ಹೋಗ್ತಾ ಇವೆ. ಇನ್ನೂ 1-2 ದಿವಸ ಬಿಸಿಲು ಬಿತ್ತು ಅಂದ್ರೆ ಈ ಟಮಾಟಗಳೆಲ್ಲ ಕೆಟ್ಟು ಹೋಗಿ ಹೊಲದಲ್ಲಿ ಸ್ಮೆಲ್ ಬರ್ತದೆ. ಹೀಗಾಗಿ ಕಾರ್ಮಿಕರು ಇದ್ದಂಥ ಟಮಾಟ ಅಲ್ಪ ಸ್ವಲ್ಪ ಟಮಾಟಗಳು ತೆಕ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಕೈಗೆ ಬಂದಂಥ ತುತ್ತು ನಿಜಕ್ಕೂ ಬಾಯಿ ಬಂದಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಟಮಾಟ ಬೆಳೆದಿದ್ರು. ಅದ್ರ ಕೈಗೆ ಬಂದಂಥ ತುತ್ತು ಬಾಯಿ ಬಾರದ ಹಿನ್ನೆಲೆಯಲ್ಲಿ ನಿಜಕ್ಕೂ ರೈತ ಕುಟುಂಬಸ್ಥರು ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಇಲ್ಲಿ ರೈತರೇ ಇದ್ದಾರೆ. ಸರ್ ಎಷ್ಟು ಎಕರೆದಲ್ಲಿ ಹಾಕಿರಿ ನೀವು? ಸರ್ 2 ಎಕರೆ ಹಾಕಿರಿ. ಏನಾಗ್ಯದ? ಈ ಪೂರ ಹಾಳಾಗಿ ಹೋಗೈತೆ ಸರ್. ಮಳೆ ಭಾಳಷ್ಟು ಬಿದ್ದು ಭಾಳಷ್ಟು ಹಾಳಾಗೋಗೈತೆ ಸರ್. ಇವು ಮಿನಿಮಮ್ 1 ಲಕ್ಷ ಖರ್ಚು ಮಾಡಿದ್ದೇವೆ. ಅದ್ರ ಕೈ ಬರೋದು ತುತ್ತು ಬಾಯಿ ಬರ್ದಂಗೆ ಆಯಿತು. ಟೋಟಲಿ ಟಮಾಟ ಹಣ್ಣಾಗಿ ಇನ್ನೇನು ಮಾರ್ಕೆಟ್ ಕಳಿಸ್ಬೇಕಂಬದ್ರಲ್ಲೇ ಪೂರ ಎಲ್ಲ ಕೆಟ್ಟು ಹೋಗ್ತಾಯಿಲ್ಲ ಸರ್. ಹೊಲದಲ್ಲಿ ಗಾಣ ಬರ್ತಾ ಇದೆ. ಹಾಂ ಸರ್, ಅಷ್ಟೆಲ್ಲ ಗಾಣ ಹೊಂಟಾವ, ಇಸ್ಮೇಲೆ ಹೊಂಟಾವ ಸರ್. ಇವೆಲ್ಲ ಸೀದಿ ಬಿಡಬೇಕಾಯ್ತದೆ ಸರ್. ಆ ಸಲುವಾಗಿ ಏನು ಹೇಳ್ಬೇಕಂತ್ರಿ? ನಮ್ಗೆ ಏನೋ ಹೆಲ್ಪ್ ಕೊಡಪ್ಲೆ ಮಾಡಂಗೆ ಮಾಡ್ರಿ ಸರ್ ನಮ್ಗೆ. ಸೊ ಇದು ರೈತ ನೋವಿನ ಮಾತು ಅಂತ ಹೇಳ್ಬೋದು. ಏನ್ರಿ ಎಷ್ಟು ಲಾಸ್ ಆಗ್ಯದ, ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಲಾಭ ನಿರೀಕ್ಷೆ ಇತ್ತು? 1 ಲಕ್ಷ ಖರ್ಚಾಗ್ಯದ ಸರ. ಮತ್ತು ಎಲ್ಲ ಚಂದ ಬರ್ತಿತ್ತು. ಹಾಂ, 6 ಲಕ್ಷ ತನಕ ಐತಿ ಸರ್ ಲಾಭ.
ಹೆಂಗ್ ನಡೆದ ಮಾರ್ಕೆಟ್ದ ರೇಟಿಗೆ ಟಮಾಟ? ಏನಿಲ್ರಿ ಪೂರಾ ಡೌನ್ ಆಗ್ಯದ ಸರ್. 200 300 ಸರ್. ಕ್ಯಾರೆಟು. ಹೌದು ಸರ್. ಈಗ ಇವು ಏನು ಟಮಾಟ ಅವ ಮಳೆ ಬಂದು ಏನು ಯಾವ ರೀತಿ ಹಾಳಾಗ್ಯದ, ಹೆಂಗೆ ಹಾಳಾಗ್ಯದ? ಅದೇ ಸರ್ ಮಳೆ ಬಿದ್ದು ಒಳಗೆ ಥೋಡೆ ರೋಗ ಹೊಡ್ದಿ ಸರ್. ಮಳೆದಾಗೆ ರೋಗ ಬಿದ್ದು ಹಾಳಾಗ್ಯದ ಸರ್. ಸರ್ಕಾರಕ್ಕೆ ಏನು ಕೇಳ್ಬೇಕಂತ್ರಿ? ಅದೇ ಸರ್ ಏನಾರ ಹೆಲ್ಪ್ ಮಾಡ್ಬೇಕಂತ್ರಿ ಸರ್. ಸೊ ಇದು ರೈತನ ಮಾತು ಅಂತ ಹೇಳ್ಬೇಕು, ಏನಾದರೂ ಹೆಲ್ಪ್ ಮಾಡ್ರಿ ನಮಗೆ ಉಳಿಸ್ರಿ ಅಂತೇಳಿ ರೈತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಸಾಕಷ್ಟು ಬೆಳೆಗಳನ್ನ ಕಳ್ಕೊಂಡು ಸಂಕಟಕ್ಕೀಡಾಗಿದ್ದೀವಿ. ಏನ್ರಿ ಏನಾಗ್ಯದ ಟಮಾಟ ಎಲ್ಲ? ನಮ್ಗೆ ಬರಲ್ರಿ ಅವ್ರಿಗೆ ಹೇಳ್ರಿ ಏನೇನಾಗ್ಯದ, ಏನಾಗ್ಯದ್ರಿ, ಏನು ಲಾಸ್? ಅದೇ ಟಮಾಟ ಲಾಸ್ ಆಗ್ಯದ ಸರ್, ಮತ್ತೇನು ಮಳೆ ಬಿದ್ದೆ ಮತ್ತೇನಾಗ್ಯದ ಅಂದ್ರೆ ಆ ಸಲುವಾಗಿ ಏನಾರ ಗೌರ್ಮೆಂಟ್ ಪರಿಹಾರ ಕೊಡ್ತದೇನೋ ಅಂತೇಳಿ ಅಷ್ಟೇ. ಚಂದ ಇದ್ರಿ ಹಾಂ ಮಳೆ ಬರ್ತೀರ ಚಂದ ಐತಿ ಸರ್. ಒಂದು 6 ಲಕ್ಷ ರೂಪಾಯಿದಂಗೆ ಆಗ್ತದೆ ಕ್ಯಾರೆಟ್ ಬರ್ತೀವಿ ಇದ್ರಾಗ ಎಷ್ಟು? ಇದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಸರ್ ಒಂದು 1000 ಕ್ಯಾರೆಟ್ ಬರ್ತೀವಿ ಸರ್. 1000. ಹ್ಞೂ ಈಗ ಸಂಪೂರ್ಣವಾಗೆಲ್ಲ ಹಾಳಾದ. ಇಲ್ಲ ಹಾಳಲ್ಲ ಸರ್, ಏನಿಲ್ಲ 300 ಕ್ಯಾರೆಟ್ ಬಂದಿತ್ತು ಇದ್ರಾಗ. ಸುಮಾರು 1000 ಕ್ಯಾರೆಟ್ಗಳನ್ನ ಟಮಾಟ ಬರ್ತೀವಿ ನೋಡ್ಬೋದು ನೀವು. ಇವ್ರ ಕೈಯಲ್ಲಿ ಯಾವ ರೀತಿ ಟಮಾಟ ಪರಿಸ್ಥಿತಿ ಆಗ್ಯದ ಅದು ಮಳೆರಾಯನ ಅವಕೃಪೆಗ. 1000 ಕ್ಯಾರೆಟ್ ಟಮಾಟದಿಂದ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ಬಡ ಕುಟುಂಬಕ್ಕೆ ಮಳೆರಾಯನ ಅವಕೃಪೆಯಿಂದ ಮಳೆರಾಯನ ಆರ್ಭಟಕ್ಕೆ ನಿಜಕ್ಕೂ ನೇಗಿಲವಿಗಳು ಕಣ್ಣೀರು ಹಾಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಒಂದು ನೊಂದ ರೈತನ ಗೋಳು ಕೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.